ಎಲ್ಲರೂ ಮೀಟ್ ಮಾಡ್ತೀವಿ. ಇಷ್ಟು ಪ್ಲ್ಯಾಂಡ್ ಆಗಿ ಸರ್ ಮಾಡ್ತಾ ಇದ್ದಾರೆ ಗುರುರಾಜ್ ಸರ್. ಇಟ್ಸ್ ಬಿನ್ ಅ ವಂಡರ್ಫುಲ್ ಜರ್ನಿ ಆಕ್ಚುಲಿ ಬಿಕಾಸ್ ಮೇಘ್ರಾ ಸ್ಟಾರ್ಟ್ ಇತ್ತು ಸರ್ ಮಸ್ತೆ. ನಂಗೆ ಫಸ್ಟ್ ಆಕ್ಚುಲಿ ಸರ್ ಉದ್ದೇಶ ಇದ್ದಿದ್ದು ಈ ಮೇಘ್ರನ್ ರೋಲು ಅದು ಯಾಕೆ ಅದು ಹೇಗೆ ಚೇಂಜ್ ಮಾಡಿದ್ರು ರವಿ ಸರ್ ಏನಾದ್ರು ಸೊ ಆಮೇಲೆ ಸರ್ ಹೇಳಿದ್ರು ನಿಮ್ಗೆ ಇನ್ನೊಂದು ವಿ ವುಡ್ ಲೈಕ್ ಯು ಟು ಡೂ ದ ಲಾಯರ್ ರೋಲ್ ಅಂತ. ಇವಾಗ ನಾವು 20 ವರ್ಷದಿಂದ ಒಂದು ಸಿನಿಮಾ ಕೇಳಿದ್ವಿ, ರವಿಚಂದ್ರನ್ ಜೊತೆನಾ ಅಂತ ಎಕ್ಸ್ಪ್ರೆಷನ್ ಕೊಟ್ಟವ್ರು. ನನ್ನ ಹೆಂಡತಿಗಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀವಿ. ನಾನು ಒಂದ್ಸರಿ ಅಂಡ್ರೆಸ್ ಕೂಡ ಹೋಗ್ಬಿಡ್ತಾರ ಅವ್ರ ಪಾಪ ಅವ್ರು ಡ್ಯಾನ್ಸ್ ಗೀಸ್ ಮಾಡ್ಕೊಂಡಿದ್ರು. ನಾನ್ ಮಾಡೋ ಡ್ಯಾನ್ಸೇ ಬೇರೆ, ಅದಕ್ಕೆಲ್ಲ ಸೂಟ್ ಆಗ್ತಾರೆ ಅವ್ರ ಪಾಪ. ಬಟ್ ನೀವು ತೆಗೆದ್ಮೇಲೆ ಗೊತ್ತಾಯ್ತು ಅವರೇ ಸೂಟ್ ಆಗಿರೋರು. ನೀವು 4 ಜನ 8 ಜನ ಕೊಟ್ರು ಮುಟ್ಟಕ್ ಬಿಡ್ತಿರ್ಲಿಲ್ಲ. ಸೊ ಈ ಪಾತ್ರ ಕೇಳಿದ್ಮೇಲೆ ನಂಗೆ ತುಂಬಾನೇ ಖುಷಿ ಆಯ್ತು. ಈ ಮುಹೂರ್ತ ಟೈಮಿಂದ ನಾನಿಲ್ಲಿದ್ದೀನಿ. ಸೊ ನಮ್ಗೆ ಸರ್ ಗುರುರಾಜ್ ಸರ್ ಮೂವಿ ಅವ್ರು ತೆಗಿತಾ ಇದಾರೆ ಅಂತ ಅನ್ಸಲ್ಲ, ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮೂವಿ ಮಾಡ್ತಾ ಇದೀವಿ ಅಂತ ನನಗೆ ಆ ಭಾವನೆ ಖಂಡಿತ ಬರ್ತಿದೆ. ಬಿಕಾಸ್ ಫ್ರಮ್ ದ ಬಿಗಿನಿಂಗ್ ಐ ಬಿನ್ ಹಿಯರ್ ಅಂಡ್ ಆಫ್ ಕೋರ್ಸ್ ಎಲ್ಲರೂ ಸರ್ ಬಗ್ಗೆ ಯಾವಾಗ್ಲೂ ಮಾತಾಡ್ತಾರೆ. ಇವ್ರು ಹೇಳ್ದಂಗೆ ನಂಗೆ ಸ್ವಲ್ಪ ಹೆದರಿಕೆನೇ ಇತ್ತು ರವಿಚಂದ್ರನ್ ಸರ್ ಜೊತೆ ಮಾಡಿಕ್ಕೆ. ಯಾಕಂದ್ರೆ ಅವ್ರು ಹೇಳಿ 20 ವರ್ಷದ ಕತೆ ಆವಾಗ್ಲೇ ಬೇರೆ. ಇವಾಗ ನಾನು ಅವ್ರು ಯಾವ ತರ ಇರ್ತಾರೋ ಆಮೇಲೆ ನನ್ಗೆ ಗೊತ್ತಿರ್ಲಿಲ್ಲ ರಿಯಲಿ. ಬಟ್ ನಾನು ಹೇಳ್ಬಿಟ್ಟು ಬಂದಾಗ ತುಂಬಾ ಏನಂತಾರೆ ಅವ್ರ ಜೋಕ್ಸ್ ಆಗ್ಲಿ ನಮ್ನ ಒಂಥರ ಬೈದ್ರು ಅದು ಕಾಂಪ್ಲಿಮೆಂಟೆಡ್. ಸೊ ಈ ತರ ಎನ್ಕರೇಜ್ ಮಾಡಿ ಫಸ್ಟ್ ನನಗೆ ಸರ್ ಏನ್ ಹೇಳಿದ್ದು, ಫಸ್ಟ್ ಈಗಲೇ ನನಗೂ ಒಂಥರ ಎಷ್ಟು ಮಾತಾಡಿಸ್ಬೇಕು, ಕೆಲವ್ರಿಗೆ ತುಂಬಾ ಮಾತಾಡೋದು ಇಷ್ಟ ಇಲ್ಲ, ಆಮೇಲೆ ಸೈಡಲ್ಲಿ ಕೂತ್ಕೊಂಡ್ರೆ ಇದು ಸರಿಗಿಲ್ಲ ಅಂತಂತಾರೆ, ಹೆಂಗ್ ಬ್ಯಾಲೆನ್ಸ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಫಸ್ಟ್ ಸರ್ ಹೇಳಿದ್ ನನಗೆ ಪರವಾಗಿಲ್ಲ ರೀ 20 ಟೇಕ್ ತಗೊಂಡ್ರಿ, ನಿಧಾನಕ್ಕೆ ಏನ್ ಹರಿ ಏನಿದೆ, ಇದು ಪುಟ್ಬಿಟ್ಟು ಟೇಕ್ ತಾನೆ, ಎಂಜಾಯ್ ಎಂದು ಅಂದ್ರು. ಸೊ ಅವಾಗಿಂದ ಐ ವಾಸ್ ವೆರಿ ಕೂಲ್ ಅಂಡ್ ಅಂಡ್ ಆಫ್ಟರ್ ದಟ್ ಆಫ್ ಕೋರ್ಸ್ ನಮ್ಗೆ ವಿ ವರ್ ವೇಟಿಂಗ್ ಫಾರ್ ದೋಸ್ ಜೆಮ್ಸ್ ನಮ್ಮ ಶೂಟಿಂಗ್ ಅಲ್ಲಿ. ಯಾಕಂದ್ರೆ ಅವ್ರು ಸರ್ ಜೋಕ್ ಆಗ್ಲಿ ಅಥವಾ ಯಾರಿಗಾದ್ರು ಪಾಪ ಹೊಸಬ್ರಂತೂ ಅವ್ರು ಅಲ್ಲೇ ಬಿದ್ದೇ ಬಿಡ್ತಾರೆ. ನಾನು ನೋಡ್ದೆ ಅದು ಅನುಭವಿಸಿದೀನಿ. ಅಂದ್ರೆ ನಾನಲ್ಲ, ಮಿಕ್ಕಿದ್ದವ್ರ ಜೊತೆ ಅಡ್ವೊಕೇಟ್ಸ್ ಅವರೆಲ್ಲ ಇಲ್ಲಿ ತುಂಬಾ 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 ಇನ್ಸ್ಟೆನ್ಸಸ್ ನಂಗಂತೂ ಏನ್ ಸರ್ ಹಿಂಗೆ ಮಾತಾಡ್ಬಿಡ್ತಾರೆ, ಅವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಮುಖದ ಮೇಲೆ ಹಿಂಗೆ ಕೊಟ್ಬಿಡ್ತಾರೆ, ಬಟ್ ದೆನ್ ಅವರೇ ನಕ್ಬಿಡ್ತಾರೆ. ಎವ್ರಿಬಡಿ ನೋಸ್ ಇಟ್ಸ್ ಅ ಜೋಕ್. ಸೊ ಆಕ್ಚುಲಿ ಇದೆಲ್ಲ ಯಾಕೆ ನಾವು ಹೇಳ್ತೀವಿ ಅಂದ್ರೆ there's a lot of, I must say really I have seen a man of great humility, simplicity and a deep human being. Because of ಎಷ್ಟು ಅನುಭವಗಳಿದೆ ಅವ್ರಿಗೆ, ಏರು ಪೇರು, ಸಕ್ಸಸ್ಸು, ಫೇಲ್ಯೂರ್ಸು. His journey has been so rich that I really respect you, sir. That's what I would like to say. ಇಷ್ಟು ಟ್ಯಾಲೆಂಟ್ ಇದ್ದು ಅವ್ರು ಏನೂ ಮಾಡಿಲ್ಲ. ಸೊ ನನಗೆ ಅವ್ರ ಅದೆಲ್ಲ ತೋರಿಸ್ಕೊಳ್ದೆ ಅವ್ರ ಅಕಸ್ಮಾತ್ ಒಂದು ಜೋಕ್ ಮಾಡಿದ್ರು ಅದ್ರ ಹಿಂದೆ ಎಷ್ಟು ಅನುಭವ ಇದೆ ಅಂತ ನಂಗೆ ಗೊತ್ತಾಗ್ತಾ ಇತ್ತು. ದ ವೇ ಹಿ ವುಡ್ ಶೇರ್ ಹಿಸ್ ಲೈಫ್ ಎಕ್ಸ್ಪೀರಿಯನ್ಸಸ್. ಸೊ ಇಟ್ ಇಸ್ ಬಿನ್ ನನಗೆ ಒಂದು ತಮಾಷೆಯದೆಲ್ಲ ಒಂದ್ ಕಡೆ, ಎಲ್ಲ ಸೆಟ್ಟಲ್ಲಿ ಎಲ್ಲಾರು ಫ್ಯಾಮಿಲಿ ತರ ಇರ್ಬೇಕು, ಅದೆಲ್ಲ ಒಂದ್ ಕಡೆ. ಆದ್ರೆ ನಿಜವಾಗ್ಲೂ ಪ್ರಿವಿಲೇಜ್ ಟು ವರ್ಕ್ ಅಂಡ್ ಲಿಸನ್ ಟು ಸರ್ಸ್ ಎಕ್ಸ್ಪೀರಿಯನ್ಸಸ್. ಮಧ್ಯ ನಂಗೆ ಹೇಳೋರು ಅಂಡ್ ಅವ್ರು ಕರೆದು ನಂಗೆ ಒಂದ್ಸತಿ ಡೈಲಾಗ್ ಟೆನ್ಷನ್ ಇರೋದು, ಸರ್ ಹಂಗೆ ಕೂಲಾಗಿ ಕೇಳ್ಕೊಂಡು ಮಾಡ್ಬಿಡ್ತಾರೆ. ನನ್ಗೆ ಸ್ವಲ್ಪ ಟೆನ್ಷನ್ ರಾಣಿನೇ ಸ್ವಲ್ಪ ನಾನು. ಆದ್ರೆ ಕರೆದು ಫನಿ ಆನೆಕ್ಡೋಟ್ಸ್ ಹೇಳಿದ್ರು. ಒಂದೊಂದ್ಸತಿ ಸರ್ ನಮ್ಗೆ ಹೇಳಿ ಗೊತ್ತಾಗಲ್ಲ ಸರ್, ಡೈಲಾಗ್ ಕಲ್ತ್ಕೋಬೇಕಂದ್ರೆ ಅದಕ್ಕೂ ಬೈಯೋರು, ಏನ್ ಮೇಡಮ್ ನೀವು ನಿಧಾನ ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡಿ ಮೇಡಮ್ ಅಂತ. ಬಟ್ ತುಂಬಾ ಮಜವಾಗಿತ್ತು. ಅಂಡ್ ಕಮಿಂಗ್ ಟು ಗುರುರಾಜ್ ಸರ್, ಐ ವುಡ್ ಲೈಕ್ ಟು ಸೇ beginning in the so planned, so confident. ಇದು ಯಾಕೆ ಹೇಳ್ತೀನಿ ಅಂದ್ರೆ ಡೈರೆಕ್ಟರ್ಸ್ ಆ ಥರ ಒಂದು ಕ್ಲಾರಿಟಿ ಇಲ್ಲದೆ ಇದ್ರೆ, ಅಷ್ಟು ಒಂದು ಕಾನ್ಫಿಡೆನ್ಸ್ ಇಲ್ಲದ್ರೆ ನಮಗೆ ಪರ್ಫಾರ್ಮ್ ಮಾಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ಸುಮಾರು ಕ್ವೆಶ್ಚನ್ಸ್ ಸರ್ ಕೇಳಿದ್ದೀನಿ ಅಂಡ್ ಒಂದೊಂದು ನುವಾನ್ಸು ನಂಗೆ ಹೇಳಿ. ಬಿಕಾಸ್ ಈ ಕೋರ್ಟ್ ರೂಮ್ ಡ್ರಾಮಾ ಅಂದ್ರೆ ನಮಗೂ ಗೊತ್ತಿಲ್ಲ, ಕೋರ್ಟಿಗೆ ಹೋಗಿಲ್ಲ, ಲಾಯರ್ಸ್ ಹೆಂಗಿರ್ತಾರೆ, ಲೀಗಲ್ ಪಾಯಿಂಟ್ಸ್ ಅಷ್ಟು ಗೊತ್ತಿಲ್ಲ ನಮಗೆ. ಬಟ್ ಸರ್ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಈ ಮೂವಿ ಶೂಟಿಂಗ್ ಮಾಡಿದಾಗ ಎಸ್ಪೆಷಲಿ ಐ ಥಿಂಕ್ ದ ಕೋರ್ಟ್ ರೂಮ್ ಸೀನ್ಸ್ ಎಲ್ಲ
ಅದಕ್ಕೆ ಸ್ವಲ್ಪ ಮುಂಚೆಗೆ ನಮ್ಮಮ್ಮ ಹುಷಾರಿರ್ಲಿಲ್ಲ, ನಮ್ಮ ಮನೆ ಬಿಟ್ಟು ಬರಕ್ ಆಗ್ತಾ ಇರ್ಲಿಲ್ಲ. ಸಾರು ಸಂಪತ್ ಸರ್ ದಿವಸ ಸೆನ್ಸಿಟಿವ್ ಬಿಕಾಸ್ ಐ ವಾಂಟೆಡ್ ನಂಗೆ ಆ ಲೀಗಲ್ ಕೋರ್ಟ್ ರೂಮ್ ಡ್ರಾಮಾ ಹೆಂಗೆ ಅನ್ಫೋಲ್ಡ್ ಆಗುತ್ತೆ ಅಂತ 2 ಸತಿ ನಾ ಕೇಳಬೇಕಾಗಿತ್ತು ಆ ಕರೆಕ್ಟ್ ಫ್ಲೋ ತಿಳ್ಕೊಳಕ್ಕೆ. ಸರ್ ಮನೆಗೆ ಬಂದು ನನ್ನ ಜೊತೆ 3-4 ಗಂಟೆ ಕೂತು ಒಂದೊಂದು ಹೇಳಿ ಅವಾಗಲೇ ನಂಗೆ ಐಡಿಯಾ ಬಂದಿತ್ತು ಕರೆಕ್ಟಾಗಿ ಹೇಗೆ ಕತೆ ಮುಂದುವರಿಯುತ್ತೆ ಅಂತ. ಬಿಕಾಸ್ ಈ ಸ್ಕ್ರೀನ್ ಪ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಒಂದೊಂದು ಸೀನ್ ಆದ್ಮೇಲೆ ಒಂದೊಂದು ಚೇಂಜ್ ಇರುತ್ತೆ. ಸೊ ಐ ರಿಯಲಿ ಥ್ಯಾಂಕ್ಸ್ ಸರ್. ಸೊ ಒಂದು ಆಸ್ ಅ ಡೈರೆಕ್ಟರ್, ಆಸ್ ಅ ಹ್ಯೂಮನ್ ಬೀಯಿಂಗ್ ಸೋ ಸೆನ್ಸಿಟಿವ್, ನಂಗೆ ತುಂಬಾನೇ ಬೆಂಬಲ ಕಷ್ಟವಾದ ಟೈಮಲ್ಲಿ ಈ ತುಂಬಾನೇ ಬೆಂಬಲ ಕೊಟ್ಟಿದ್ದಾರೆ. ದ ಹೋಲ್ ಪ್ರೊಡಕ್ಷನ್ ಹೌಸ್, ದ ಕ್ರೂ ಆ್ಯಂಡ್ ಮೈ ವಂಡರ್ಫುಲ್ ಕೋ ಆರ್ಟಿಸ್ಟ್ ಆಲ್ಸೋ. ಎಲ್ಲರೂ ಪದೇ ಎಲ್ಲ ಹೆಸರು ಹೇಳಕ್ಕೆ ಕಷ್ಟ ಆಗುತ್ತೆ, ಬಟ್ ಓಕೆ ಎನಿವೇ ಆಲ್ ಆಫ್ ದೆಮ್ ಹೇಳಬೇಕಾಗಿತ್ತು ಇವಾಗ. ಫ್ರಮ್ ರವಿಶಂಕರ್ ಟು ದಿಗಂತ್, ಧನ್ಯಾ and Meghna, we didn't share any screen space. I think neither with Dhanya. Ille meet ಮಾಡ್ತಾರೆ, ಇಲ್ಲೇ ನಾವು ಮೀಟ್ ಮಾಡ್ತಾ ಇರೋದು ಯಾವಾಗಲೂ ಆಕ್ಚುಲಿ. ಬಟ್ ಇಟ್ಸ್ ಬೀನ್ ಅ ವಂಡರ್ಫುಲ್ ಜರ್ನಿ. ಈ ಥರ ಪಾತ್ರ ನನಗೂ ನಾನು ಎಷ್ಟು ಸುಮಾರು ತುಂಬಾ ಸಿನಿಮಾ ಏನು ಮಾಡಿಲ್ಲ, ನಾನು ಸುಮಾರು ಮಾಡಿದ್ದೀನಿ. ಈ ಥರ ಪಾತ್ರ ಕೊಡೋದು ಅಪರೂಪನೇ. ಟು ಬಿ ಅನ್ ಈಕ್ವಲ್ ಅಪೋನೆಂಟ್ ಟು ದ ಹೀರೋ, ಪ್ರೊಫೆಷನಲಿ ಕ್ವಾಲಿಫೈಡ್. ಇನ್ನೊಂದು ಸರ್ ನಾನು ಡಾನ್ಸರ್ ಆಗಿರೋದ್ರಿಂದ ಅದನ್ನು ಚೂರು ತಗೊಂಡು ಬಂದಿದ್ದಾರೆ ಈ ಕ್ಯಾರೆಕ್ಟರ್ ಅಲ್ಲಿ. ಸೊ ಆನ್ ದ ಹೋಲ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಜಡ್ಜ್ಮೆಂಟ್. ಸೊ ಹೇಳಿದಾಗ ಈ ಜಡ್ಜ್ಮೆಂಟ್ 24th ಆಗುತ್ತೆ. ಐ ಹೋಪ್ we come out as true winners. Thank you very much for all the support. Thank you. How did this judgment start? ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಂದ. ಅವನೇ ಕರ್ಕೊಂಡ್ ಬಂದಿದ್ದು. ನಾನು ಯಾವಾಗ ಹೇಳ್ತೀನಲ್ಲ, ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನ ಕರ್ಕೊಂಡ್ ಬರ್ತಾನೆ ಅಂತ, ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಡ್ ಬಂದಿದ್ದು. ದಟ್ ಇಸ್ ವೆರಿ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ. ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ, ಅಂದ್ರೆ ಒಂದು ಗಿಲ್ಟ್ ಅಂತ. ಆ ಥರ ಸಿನಿಮಾ ಶುರುವಾಗಿ ಗಿಲ್ಟ್ ಅಂತ ಟೈಟ್ಲ್ ಇಟ್ವಿ. ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಡ್ಬಂದ್ರು. ಅಂದ್ರೆ ನಾನು ಕೊಟ್ಟಿದ್ದ ಟೈಟ್ಲ್ ಬೇಡ ಅಂತ ಅವ್ರ ತಲೆನೇನೋ ನಾನು ಅನ್ಕೊಂಡಂಗೆ ಸಿನಿಮಾ ಹೋಗ್ಬೇಕು, ನಾನೇ ಗುರು ಇಲ್ಲಿ, ನಾನೇ ರಾಜ, ಇವನೇ ರವಿಚಂದ್ರನ್ ಅಂತ ಅವ್ರ ತಲೆ. ಸೊ ಅಲ್ಲಿಂದ ಶುರು ಆಗಿತ್ತು ಜಡ್ಜ್ಮೆಂಟ್. ಕರೆಕ್ಟಾ? ರವಿಚಂದ್ರನ್ ಹೆಂಗ್ ಗಿಲ್ಟ್ ಆಗ್ತಾರ ಕತೆ ಅದೇ ತಾನೆ. ಸರಿ, ಓಕೆ, ಇವಾಗ ಜಡ್ಜ್ಮೆಂಟ್ ಹಿಂದೆ ತಾನೆ ಟೈಟ್ಲು. ಎದೆ ತಟ್ಕೊಂಡು ನಿಂತ್ಕೊಂಡು ಮತ್ತೆ ಟೈಟ್ಲು ಅಂತ ಹೇಳ್ತೀರ ಅಲ್ವಾ? ವಿಡಿಯೋ ನೋಡಿದಿರ? ನೀವೇ ಕಳ್ಸಿದ್ರ. ಬಟ್ ಜಡ್ಜ್ಮೆಂಟ್ ನಿಮ್ದು ಅಲ್ಲ, ಪುಟ್ಕೋತಿ ನಮ್ದು ಅಲ್ಲ. ಆ ಜನ ಕೊಡೋ ಜಡ್ಜ್ಮೆಂಟೇ ಫೈನಲ್. ಅದೇ ಜಡ್ಜ್ಮೆಂಟ್ ಆಗುತ್ತೆ. ಈಗೆಲ್ಲ ಇಲ್ಲಿರೋರೆಲ್ಲ ಹೇಳಿದ್ರು, ಎಲ್ಲರೂ ನನ್ ಕಂಡ್ರೆ ಖುಷಿ ಆಯ್ತು ಅಂತ. ಅದೇ ನನಗೂ ನಿಮ್ ಜೊತೆ ಆಕ್ಟ್ ಮಾಡಕ್ ಅಷ್ಟೇ ಖುಷಿ ರೀ. ನಿಮ್ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ತರ ಬಂದಾಗೆಲ್ಲ ನಮಗೂ ಖುಷಿ. ಇವ್ರನ್ನೆಲ್ಲ ಭೇಟಿ ಮಾಡಿರಲ್ಲ ನಾವು, ಯಾಕಂದ್ರೆ ನಮ್ಮನ್ನ ಸೈಡಲ್ಲಿ ತಳ್ಬಿಟ್ಟಿದ್ರು. ರವಿಚಂದ್ರ ಭಯ, ರವಿಚಂದ್ರನ್ ಹಿಂಗೆ, ರವಿಚಂದ್ರ ಹಂಗೆ ಎಲ್ಲ ಹೇಳಿ ಇವ್ರಿಗೆಲ್ಲ ಇವ್ರದೇ ಒಂದು ಕಲ್ಪನೆ, ಇವ್ರೇ ಒಂದು ಲೋಕದಲ್ಲಿದ್ದಾರೆ ಎಲ್ಲಾರು. ನಾನ್ ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದ್ ಮುಂದೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವುದನ್ನು ಪ್ರೀತಿಸೋದಿಲ್ಲ ನಾನು. ಅಲ್ಲಿ ಯಾರು ಬಂದ್ರೆ ಹಂಗೆ ಇರ್ತೀನಿ ನಾನು. ಏನ್ ಲೀಲಾಜಾಲವಾಗಿದ್ದೆ ಅಂದ್ರೆ ಅವ್ರು ಕೊಡ್ತಿದ್ದ ಡೈಲಾಗ್ಗಳು ಹಂಗಿತ್ತು. ನಾನ್ ಬದಲಾಯಿಸಂಗಿರ್ಲಿಲ್ಲ, ಬದಲಾಯಿಸಕ್ ಬಿಡೋದಿಲ್ಲ. ಮುಚ್ಕೊಂಡು ಮಾತಾಡ್ತಿದ್ದೆ, ಅದನ್ನೇ ಮಾತಾಡ್ತೀನಿ ಅಂತ ಹೇಳೋದು. ನನಗೆ ಬರೋದಿಲ್ಲ ಬಾಯಿ. ನನಗೆ ಹತ್ತತ್ರ ಅವ್ರು 108 ಕೇಸ್ ಹೇಳ್ಸಿದಾರೆ ಅಂತೇಳಿ ಅವ್ರು ಹೇಳಿದ್ರಲ್ಲ, ರೈತರು ನಮ್ಮ ಅವ್ರ ಹೆಸರು ವಾಸನ. ಅಯ್ಯೋ, ನನ್ನ ಜೀವನದಲ್ಲಿ ಅಂದ್ರೆ 2 ಕೇಸ ನೆನಪಿಲ್ಲ ನನಗೆ. ಇವು ಯಾವ ಕೇಸ್ಗಳು ಡೆಲ್ಲಿಯಲ್ಲಿ ಅದ್ ನಡೀತಂತೆ. ಕೊನೆಗೆ ಜಡ್ಜ್ಗೂ ಹೇಳಿದ್ರೆ, ಹೇಳ್ರಿ ಜಡ್ಜ್ ಈ ಕೇಸ್ ತಗೊಂಡು ರೆಫರ್ ಮಾಡ್ರಿ ಅಂತ ಜಡ್ಜ್ಗಳು ಮುಗ್ದಾಕ್ಬಿಟ್ಟಿದ್ದೀನಿ ನಾನು ಸಿನಿಮಾದಲ್ಲಿ. ಆ ರೇಣಿ ಕೇಸ್ಗಳು ಅಷ್ಟು ನಾಲೆಜ್ ಮೇಲೆ ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ, ಅಷ್ಟು ವಿಷಯ ಹೇಳಿಸ್ಬೇಕು ಅನ್ನೋದು ಅವ್ರಲ್ಲಿ ಒಂದು ಉದ್ದೇಶ. ಏನಂದ್ರೆ ನೀವು ಹೇಳ್ಬೇಕು ಸರ್, ಈ ವಿಷಯಗಳು ನೀವು ಹೇಳ್ಬೇಕು, ನಿಮ್ ಬಾಯರ ಒಳ್ಳೆ ವಿಷಯಗಳು ಹೇಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದ್ರು. ಆಯ್ತು, ನಾನು ನಿಮ್ಗೆ ಅದನ್ನ ಹೇಳಿದೀನಿ ಅಂತ ಅನ್ಸುತ್ತೆ, ನೀವು ಅನ್ಕೊಂಡ್ರು ತಲುಪಿದೀನಿ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಮೈ ಜಾಬ್ ಅಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಯು ಪೀಪಲ್. ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. 1 ವರ್ಷ ತಗೊಂಡ್ರಿ ಅಲ್ವಾ? 1 ವರ್ಷ ನಮ್ಮಿಂದ ನಿಮ್ಮಿಂದ ಅಂತ ಹೇಳ್ಬಿಡಿ ಸ್ಟೇಜ್ ಅಲ್ವಾ? ನೀವೇ ತಗೊಂಡಿದ್ದೆ, ನಿಮ್ದೇ ಜಡ್ಜ್ಮೆಂಟ್, ಇಲ್ಲೇ ನಿಮ್ದೆ, ಎಲ್ಲ ನಿಮ್ದೆ. ನಾವು ಬರೀ 30 ದಿವಸ ಆಕ್ಟ್ ಮಾಡಿದ್ವಿ, ನೀವು 7 ದಿವಸ ಬಂದಿದ್ದೀವಿ, ಹೋಗಿದ್ದೀವಿ. 12 ದಿವಸ ಕೋರ್ಟ್ ಅಲ್ಲಿ ಹುಚ್ಚಾಡಿದ್ರಿ ನಾನು. ಕರೆಕ್ಟಾ?
ಎಲ್ ಬಿಟ್ರಿ ನನ್ನ ಒಂದೇ ಕೋಟು ಒಂದೇ ಶರ್ಟ್ ಬಡ್ಜೆಟ್ ಉಳಿಸ್ಕೊಂಡ್ರಿ ಎಷ್ಟು ಮೋಸ ಮಾಡಿದ್ರಿ, ಎಷ್ಟು ಸುಳ್ಳು ಹೇಳಿದ್ರಿ. ಒಂದ್ ಆಡ್ ಕೊಡ್ತೀನಿ ಅಂದ್ರಿ, ಕೊಡ್ಲಿಲ್ಲ. ಮಾಡಿರೋ ಆಡ್ ಕಿತ್ ಹಾಕ್ಬಿಟ್ರಿ. ಆ ದಾಸ ಅದಕ್ಕೆ ಒಂದು ರೆಡ್ ಲೈಟ್ ಹಾಕ್ಬಿಟ್ಟು ರೆಡ್ ಲೈಟ್ ಇರೋದು ತೆಗ್ದು ಸಾಂಗ್ ತೆಗೆದು ನೀವೇ ಚೆನ್ನಾಗಿಲ್ಲ ಅಂದ್ರೆ ನಾನು ಸ್ಪಾಟ್ ಅಲ್ಲಿ ಹೇಳಿದೆ ಚೆನ್ನಾಗಿಲ್ಲ ಸರ್ ರೆಡ್ ಲೈಟ್ ನೀವು ಕೇಳಿಲ್ಲ ಕೊನೆಗೆ ತೆಗೆದು ಹಾಕ್ಬಿಟ್ಟು ಹೇಳ್ತೀನಿ. ಈ ಸಿನಿಮಾ ಕತೆ ಸಿಂಪಲ್ ಇದಾವ ನೋಡಿ. ಅವ್ನು ನೋಡಿ ಎಷ್ಟು ಅಪ್ಪಾವಿ ತರ ಕೂತಲ್ಲ, ಅಲ್ಲೇ ಎಲ್ಲ ಅಂತ ಅನ್ಸುತ್ತಲ್ಲ ನಮ್ಗೆ. ಅದೇ ಕತೆ. ಅವ್ರು ನೋಡಿದ ತಕ್ಷಣ ಒಳ್ಳೆಯವ್ರು ಅಂತ ಅನ್ಸೋದಿಲ್ಲ ಜೀವನದಲ್ಲಿ ಯಾವತ್ತು. ಈ ಮಗ ಸರಿ ಇಲ್ವಲ್ಲ, ಇವನು ಏನೋ ಸರಿ ಇಲ್ಲ ಅಂತ ಅನಿಸ್ತಾನೆ ಇರುತ್ತೆ. ಅದನ್ನೇ ತಗೊಂಡ ಸಿನಿಮಾದಲ್ಲಿ ನಾನು ಅವನ್ನ ತಗೊಂಡೋಗಿ ಒಳಗಾಕ. ಆಮೇಲೆ ಗೊತ್ತಾಗುತ್ತೆ ಪಾಪ ಒಳ್ಳೆಯವನು. ಆಮೇಲೆ ಬಿಡ್ಸೋಕ್ ಗೊತ್ತಾಡ್ತೀನಿ ಸಿನಿಮಾ. ಕರೆಕ್ಟಾ? ಹೇಳ್ಬೋದ ಕತೆ? ಸಾಕು, ಜಾಸ್ತಿ ಬೇಡ. ನೀವೇ ಎಷ್ಟು ಹೇಳಿದ್ರಿ ನೀವು ಸಿನಿಮಾದಲ್ಲಿ? ಎಲ್ಲಾ ಕಡೆ ನೀವೇ ಕಾಲ ಮೇಲೆ ಕಾಲ ಕೊಂಡ್ಕೊತಿದ್ರೆ ಬಿಟ್ಟಿದ್ರೆ ನನ್ನ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ? ಆ ಮಧ್ಯದಲ್ಲಿ ಬೇರೆ ಬಂದೇನೋ ಮಾಡಿ ನೀಂದ್ರೆ ಟಿವಿ ಪೂರ್ತಿ ಆಂಕರ್ಸ್ ಕೆಲಸನೇ ಇಲ್ಬಲ್ರಿ, ಎಲ್ಲ ನೀವೇ ಮಾಡಿದ್ದೀರಾ ಅಲ್ವಾ? ಬನ್ನಿ ನಮ್ಮ ಸಿಟಿ ಸ್ಟಾರ್ಟ್. ಸಿನಿಮಾ ಅಪ್ಡೇಟ್ಗಳಿಗಾಗಿ ನೋಡಿ ಬಾಕ್ಸ್